ಓ ನನ್ನ ಕರ್ಮಯೋಗಿ, ನೀನೊಬ್ಬ ನೇಗಿಲ ಯೋಗಿ. ನೀನು ನಮಗೆಲ್ಲರಿಗೂ ಅನ್ನದಾತ, ಹಸಿವು ನೀಗಿಸುವ ಗಾರುಡಿಗ. ನಿನ್ನ ಬೆವರಿನ ಶ್ರಮ ನಮ್ಮ ಹಸಿವಿನ ಹೊಟ್ಟೆ ತುಂಬುವ ದಿವ್ಯ ಕಾಯಕ. ಕಾಯಕವೇ ಕೈಲಾಸ ಎನ್ನುವುದೇ ನಿನ್ನ ದಿವ್ಯ ಮಂತ್ರ. ನಿನ್ನ ತ್ಯಾಗ ಬಲಿದಾನ ಅವರ್ಣನೀಯ. ರಾತ್ರಿ ಹಗಲೆನ್ನದೆ ದುಡಿಯುವ ನಿನಗೆ ಎಲ್ಲಿಹುದು ವಿಶ್ರಾಂತಿ? ಸದಾ ನಿನಗೆ ಭೂಮಿ ತಾಯಿಯದೇ ನೆನಪು, ಸದಾ ಆಗಸದತ್ತಲೇ ನಿನ್ನ ನೋಟ. ಮಳೆ ಬರಲಿ ಎಂದು ಸದಾ ಪ್ರಾರ್ಥಿಸುವ ನಿನಗೆ ಅದೆಷ್ಟು ಸವಾಲುಗಳು, ಅದೆಷ್ಟು ಸವಾಲುಗಳು. ಮಳೆ ಬಂದರೆ ಬೆಳೆ, ಬೆಳೆ ಬಂದಾಗ ಅದಕ್ಕೆ ಬೆಲೆ ಬಾರದೇ ಇದ್ದಾಗ, ಬೆಳೆ ಬಂದಾಗ ಅದಕ್ಕೆ ಬೆಲೆ ಬಾರದೇ ಇದ್ದಾಗ ನಿನ್ನ ಬದುಕಿಗೆ ನೋವೇ ನಾವೆಲ್ಲ ಕೊಡುವ ನಿನಗೆ ಬಡುವನು. ನಾಡ ಕಾಯುವ ಯೋಧನಂತೆ, ನಾಡ ಕಾಯುವ ಯೋಧನಂತೆ ನಮ್ಮ ಬದುಕನ್ನು ಬೆಳಗುವ ಕಾಮಧೇನು ನೀನು, ಕಲ್ಪ ವೃಕ್ಷ ನೀನು. ನಿನಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ಪ್ರಣಾಮಗಳು. 21 ನಿಮಿಷದಲ್ಲಿ ಕಾವ್ಯ ರಚನೆ ಮಾಡಬೇಕು ಅನ್ನುವ ಸವಾಲನ್ನು ನಾನು ಸ್ವೀಕರಿಸಿ ಇಲ್ಲಿಯೇ ಒಂದು ಕವನವನ್ನು ಬರೆದು ತಮ್ಮ ಮುಂದೆ ಮಂಡಿಸಿದ್ದೇನೆ. ನಾನು IAS ಅಧಿಕಾರಿಯಾಗಿ ಕೃಷಿ ಇಲಾಖೆಯಲ್ಲಿ ಆಯುಕ್ತನಾಗಿದ್ದೆ, ಅಗ್ರಿಕಲ್ಚರ್ ಕಮಿಷನರ್ ಆಗಿದ್ದೆ. ಆ ನಂತರ ಬೆಳೆದ ಬೆಳೆಗಳಿಗೆ ಬೆಲೆ ತರುವಂತಹ APMC ಅಂತ ಏನು ಕೇಳ್ತೀನಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂತ, ಅದರ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ರೈತ ಕುಟುಂಬದಿಂದ ಬಂದಂತಹ ನನಗೆ ರೈತರ ನೋವು ದುಃಖ ದುಮ್ಮಾನದ ಅರಿವಿದೆ. ನನ್ನ ಗೆಳೆಯ ನಾಗಲೇಖ ಒಂದು ಹೊಸ ಲೋಕವನ್ನೇ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅದೇನು ಉತ್ಸಾಹ, ಅದೇನು ಉಲ್ಲಾಸ. ಅವರಿಗೇನು ಬೇಕಿತ್ತು ಈ ರೈತರನ್ನ ಕರೆಸಿ ಸನ್ಮಾನ ಮಾಡುವ ಈ ಕೆಲಸ? ಅವರಿಗೇನು ಬೇಕಿತ್ತು ಪೌರಾಣಿಕ ನಾಟಕದ ಮಹಾನ್ ಕಲಾವಿದರನ್ನ ಕರೆಸಿ ಗೌರವಿಸುವ ಆ ಪ್ರೀತಿಯ ಕೆಲಸ? ಇದು ನಾಗಲೇಖರವರ ಹೃದಯ ವಿಶಾಲತೆಯ ಸಂಕೇತ. ದಯವಿಟ್ಟು ನಾವೆಲ್ಲ ಚಪ್ಪಾಳೆ ತಟ್ಟೋಣ. ಇವತ್ತು ನಮ್ಮ ಸಮಾಜದಲ್ಲಿ ನೋಡಿ, ಅವರು ಹಿಂದೆ ನಿಂತಿದ್ದಾರೆ. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಕ್ಕೆ ಬರತಕ್ಕಂಥವರು ಪ್ರಸಿದ್ಧಿಗಾಗಿ, ಪ್ರಖ್ಯಾತಿಗಾಗಿ, ಪ್ರಚಾರಕ್ಕಾಗಿ ಮುಂದೆ ಬಂದು ಬರ್ತಾರೆ. ಇವರಿಗೆ ಪ್ರಚಾರ ಬೇಕಿಲ್ಲ. ಇವರಿಗೆ ಬೇಕಾಗಿರುವುದು ನಾಡ ಸೇವೆ, ಕಲೆಯ ಸೇವೆ, ಸಮಾಜದ ಸೇವೆ. ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೇ ಮಂಗುಟಿಮ್ಮ ಅಂತ. ಈ ಮಹಾನುಭಾವರಾದ ನಾಗಲೇಖರವರು ಎಂತಹ ಮಹಾನುಭಾವರನ್ನು ಕರೆಸಿದ್ದಾರೆ. ಗೆಳೆಯ ವಿಶ್ವನಾಥ್ ಇದ್ದಾರೆ, ನಮ್ಮ ಕುಮಾರಸ್ವಾಮಿ ಇದ್ದಾರೆ, ಅಸಾದುಲ್ ಇದ್ದಾರೆ, ಚಿನ್ನಸ್ವಾಮಿ ದೊಡ್ಡ ಸಾಹಿತಿಗಳಿದ್ದಾರೆ. ನನ್ನ ಬಹುಕಾಲದ ಗೆಳೆಯ, ಹೋರಾಟವೇ ನನ್ನ ಬದುಕು ಅಂತ ಭಾವಿಸಿರುವ ಜಿಡಿ ಶಂಕರ್ ಇದ್ದಾರೆ. ಅನೇಕ ಬಂಧುಗಳು, ಕಲಾವಿದರು ಇವರೆಲ್ಲ ಇಲ್ಲಿದ್ದಾರೆ. ಇವರನ್ನೆಲ್ಲ ಕರೆಸಿ ಅವರ ಮುಂದೆ ಸನ್ಮಾನ ಮಾಡಿಸಿ, ಈಗ ರಾಮಲಿಂಗಾರೆಡ್ಡಿಯವರು ಬಹಳ ಸೊಗಸಾಗಿ ಮಾತನಾಡಿ ಹೋಗಿದ್ದಾರೆ. ಇವರೆಲ್ಲರನ್ನ ಕೂಡಿಸುವಂತಹ ಒಂದು ಹೃದಯ ಸಂಗಮದ ಕೆಲಸವನ್ನು ನಾಗಲೇಖ ಅವರು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಮಕ್ಕಳನ್ನ ಇಲ್ಲಿ ಕರೆಸಿರುವುದು ಬಹಳ ಸೂಕ್ತ. ಮಕ್ಕಳಿಗೆ ಗೊತ್ತಾಗಬೇಕು, ನಾವು ಊಟ ಮಾಡುವಾಗ ಆ ಅನ್ನದ ಹಿಂದೆ ಎಂತಹ ತ್ಯಾಗ ಇದೆ, ಆ ಅನ್ನದ ಹಿಂದೆ ಎಂತಹ ಕಥಾನಕ ಇದೆ, ಆ ಅನ್ನದ ಹಿಂದೆ ಎಂತಹ ಜನರ ಬಲಿದಾನ ಇದೆ. ಆ ಅನ್ನ ನಿಮ್ಮ ತಟ್ಟೆಯೊಳಗೆ ಬಂದು ನಿಮ್ಮ ಬಾಯಿಯೊಳಗೆ ತುತ್ತಾಗಿ ಸೇರುವ ಆ ಸಂದರ್ಭದ ಕಥಾನಕ ಇದೆಯಲ್ಲ, ಅದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಒಬ್ಬ ಶರಣ ಒಂದು ಮಾತನ್ನು ಹೇಳ್ತಾನೆ, ಹಸಿವೆಂಬ ಹೆಬ್ಬಾವು ಹಸಿರ ಬಂದು ಹಿಡಿದೊಡೆ, ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಹಸಿವಿಗನ್ನವನಿಕ್ಕಿ ವಿಷವ ನಳುಹ ಬಲ್ಲೊಡೆ, ವಸುದೆಯೊಳಗೆ ಅವನೇ ಕಾರುಣಿಗ ಕಾಣ ರಾಮನಾಥ ಅಂತೇಳಿ. ಹಾಗಾಗಿ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥವನೇ ಬ್ರಹ್ಮ. ವಿವೇಕಾನಂದ ಹೇಳ್ತಾರೆ, ಹಸಿದ ಹೊಟ್ಟೆಗೆ ಇನ್ನು ವೇದಾಂತ ಬೇಕಾಗಿಲ್ಲ, ಹಸಿದ ಹೊಟ್ಟೆಗೆ ಬೇಕಾಗಿರುವುದು ತುತ್ತು ಅನ್ನ, ತುತ್ತು ಅನ್ನ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ತುತ್ತು ಅನ್ನದ ಪರಿಶ್ರಮದ ತ್ಯಾಗದ ಕೆಲಸವನ್ನು ಮಾಡ್ತಕ್ಕಂಥವರು ರೈತರು. ನಿಮಗೆ ಗೊತ್ತಿದೆ,
ಬೆಳಗ್ಗೆಯಿಂದ ಸಂಜೆವರೆಗೆ ಭೂಮಿಯೊಂದಿಗೆ ಅನುಸಂಧಾನ ಮಾಡ್ತಾನೆ. ಆ ಭೂಮಿ ತಾಯಿಯನ್ನು ಒಲಿಸಿಕೊಳ್ಳಲಿಕ್ಕೆ ಇಷ್ಟೊಂದು ಕೆಲಸವನ್ನು ಮಾಡ್ತಾನೆ. ಮಳೆ ಸರಿಯಾದ ಸಂದರ್ಭಕ್ಕೆ ಬರುವುದಿಲ್ಲ, ಅವರಿಗೆ ಬೇಕಾದಂಥ ಗೊಬ್ಬರಗಳು ಸಿಗುವುದಿಲ್ಲ. ನಾನು ಜಿಲ್ಲಾಧಿಕಾರಿಯಾಗಿ ನನಗೆ ಅದು ಅರ್ಥವಾಗಿದೆ. ಸರಿಯಾದ ಸಮಯಕ್ಕೆ ಅವರಿಗೆ ಬೇಕಾದಂಥ ಬಿತ್ತನೆ ಬೀಜ ಸಿಗೋದಿಲ್ಲ, ಗೊಬ್ಬರ ಸಿಗೋದಿಲ್ಲ, ಮಳೆ ಸರಿಯಾದ ಕಾಲಕ್ಕೆ ಬರೋದಿಲ್ಲ, ಸಾಲ ಬೇರೆ ಮಾಡ್ತಾನೆ. ಈ ವ್ಯವಸಾಯ ಅಂದ್ರೆ ಸಾಯ, ಬೇಸಾಯ ಅಂದ್ರೆ ಸಾಯ. ಸದಾ ಕಾಲ ಯಾರನ್ನಾದ್ರೂ ಕೇಳಿ, ಒಬ್ಬ ರೈತನ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಆರಂಭ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ. ಅಂದ್ರೆ ಕೊನೆ ಇಲ್ಲ ಅದಕ್ಕೆ. ಆರಂಭ, ಮೊದಲಿಲ್ಲದ ಕೊನೆ ಇಲ್ಲದ ಒಂದು ಕೃತ್ಯ, ಕಾಯಕ. ಅದು ಹೆಚ್ಚಿಗೆ ಮಾತನಾಡಲಾರೆ ನಮ್ಮ ನಾಗಲೇಖರವರು ಈ ಜನಸಿರಿ ಫೌಂಡೇಶನ್ ಮೂಲಕ ಅನೇಕ ಸಂದರ್ಭಗಳಲ್ಲಿ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ದಾರೆ, ಕಲಾವಿದರಿಗೆ ಮಾಡಿದ್ದಾರೆ, ಕಲಾ ಪೋಷಕರಿಗೆ ಮಾಡಿದ್ದಾರೆ. ಎಲ್ಲರಿಗೂ ಸನ್ಮಾನವನ್ನು ಮಾಡಿ ತಾನು ಆನಂದವನ್ನು ಪಡೀತಾ ಇದ್ದಾನೆ. ಇಲ್ಲಿ ಬಹಳ ವಿಶೇಷವಾದಂಥ ಮಾತನ್ನು ಹೇಳ್ತಾ, ಈ ಎಲ್ಲ ಏನು ಸನ್ಮಾನಿತರಿದ್ದಾರೆ, ಸನ್ಮಾನ ಮಾಡ್ತಾರೆ ಅಂತೇಳಿ ಅವರು ಬೀಜ ಬಿತ್ತಲಿಲ್ಲ. ಭೂಮಿ ತಾಯಿ ಎಂತಹವಳು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದುಗಾಳುವ ವಾಯು ನಿಮ್ಮ ದಾನ, ಸುತ್ತ ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವನೇನೆಂಬೆ ಅಂತ ಹೇಳ್ತಾನೆ. ಈ ಭೂಮಿ ಆ ಭಗವಂತನ ದಾನ, ಈ ವಾಯು ಭಗವಂತನ ದಾನ, ಬೆಳೆ ಭಗವಂತನ ದಾನ. ಇಂತಹ ಭಗವಂತನ ಕೃಪೆಯಲ್ಲಿರುವ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರೈತ, ನಮ್ಮ ವ್ಯವಸಾಯಗಾರ. ಅಂತವನಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ನಾಗಲೇಖರವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ, ಯಾರ್ಯಾರು ಇವತ್ತು ಪ್ರಶಸ್ತಿ ಪಡೆದಿದ್ದಾರೆ ನವೋತ್ಸಾಹದಿಂದ ಹೋಗಿ ಜೀವನದಲ್ಲಿ ಸಂತೃಪ್ತಿಯಾಗಿರಿ. ಯಾವಾಗಲೂ ನೆಮ್ಮದಿಯನ್ನು ಕಳೆದುಕೊಳ್ಬೇಡಿ. ದಯವಿಟ್ಟು ನಾನು ಸಾಹುಕಾರನಾಗಬೇಕು, ಕೋಟ್ಯಾಧೀಶ್ವರನಾಗಬೇಕು ಕನಸು ಕಾಣಬೇಡಿ. ಮನಸ್ಸಿಗೆ ನೆಮ್ಮದಿ, ತೃಪ್ತಿ, ಆನಂದ, ದಯೆ, ಅನುಕಂಪ, ಮಾನವೀಯತೆ ಎಲ್ಲ ಗುಣಗಳಿಂದ ನಿಮ್ಮ ಬದುಕು ಬಂಗಾರ ಆಗಲಿ ಅಂತ ಆಶಿಸಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.